ಕಡಾಯಿ ಮಶ್ರೂಮ್ ಗ್ರೇವಿನ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಯಾರನ್ನ ಗೆಸ್ಟ್ ಬಂದಾಗ ಸಡನ್ನಾಗಿ ಈ ಮಶ್ರೂಮ್ ಕಡಾಯಿ ಗ್ರೇವಿನ ಮಾಡಿಕೊಡಿ, ಅವ್ರಿಗೂ ಇಷ್ಟ ಆಗುತ್ತೆ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಮೊದಲಿಗೆ ಇಲ್ಲಿ ನಾನು ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಚಪಾತಿಗೆ ಮತ್ತು ಗೀ ರೈಸ್ಗೆ ಎಲ್ಲದಕ್ಕೂ ಈ ಕಡಾಯಿ ಮಶ್ರೂಮ್ ಗ್ರೇವಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಕ್ಯಾಪ್ಸಿಕಮ್ನ ಈ ಥರ ದಪ್ಪದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಯಾಕೆ ಅಂತ ಕೂಡ ಹೇಳ್ತೀನಿ. ಸುತ್ತ ಇದು ಕ್ಯಾಪ್ಸಿಕಮ್ ಇತ್ತಲ್ಲ ಅದನ್ನೆಲ್ಲನೂ ಇಷ್ಟೇ ದಪ್ಪ ಮಾಡ್ಕೋಬೇಕು. ತುಂಬ ಸಣ್ಣ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ತಿನ್ಬೇಕಾದ್ರೆ ಆ ಕ್ರಿಸ್ಪಿಯಾಗಿ ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರಬೇಕು. ಅದಕ್ಕೋಸ್ಕರನೇ ಈ ಥರ ಮಾಡ್ಕೊಂಡಿದ್ದೀನಿ. ಈರುಳ್ಳಿನ ಒಂದು ಈರುಳ್ಳಿಲಿ 4 ಭಾಗ ಮಾಡಿಕೊಂಡು ಈ ಥರ ಎಲ್ಲನೂ ಒಂದೊಂದೇ ಲೇಯರ್ನೆಲ್ಲ ತೆಗ್ದು ಇಟ್ಕೋಬೇಕಾಗುತ್ತೆ. ಯಾಕೆ ಅಂತ ಅಂದರೆ ಇದನ್ನು ನಾವು ಎಣ್ಣೆಲಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಹಾಕೋದ್ರಿಂದ ತಿನ್ಬೇಕಾದ್ರೆ ಆ ಕ್ರಂಚಿನೆಸ್ ಹಾಗೇ ಇರುತ್ತೆ. ಇದನ್ನು ಎಣ್ಣೆಲಿ ಜಾಸ್ತಿ ಫ್ರೈ ಮಾಡಬಾರ್ದು. ಅದಕ್ಕೋಸ್ಕರನೇ ಈ ಥರ ದಪ್ಪದಾಗಿ ಹೋಳನ್ನ ಮಾಡ್ಕೊಂಡು ಈ ಥರ ಬಿಡಿಸಿ ಇಟ್ಕೊತಾ ಇದ್ದೀನಿ. ಒಂದೇ ಥರ ಮಶ್ರೂಮ್ ಗ್ರೇವಿ ಮಾಡಿ ಬೋರ್ ಆಗಿದ್ರೆ ಈ ಥರ ನೀವು ಒಂದ್ಸಲ ಕಡಾಯಿ ಮಶ್ರೂಮ್ ಗ್ರೇವಿನ ಮಾಡಿಕೊಡಿ. ತುಂಬ ಚೆನ್ನಾಗಿರುತ್ತೆ. ಗೀ ರೈಸ್ಗೂ ಚೆನ್ನಾಗಿರುತ್ತೆ, ನಾನ್ಗೆ, ಚಪಾತಿಗೆ, ಪರೋಟಗೆ ಎಲ್ಲದಕ್ಕೂ ಈ ಗ್ರೇವಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಇದನ್ನೆಲ್ಲನೂ ಇವಾಗ ಈರುಳ್ಳಿನ ನೀಟಾಗಿ ಅದನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದು ಈ ಥರ ಸಪ್ರೇಟಾಗಿ ಮಾಡಿಟ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಂದು ಮಶ್ರೂಮ್ನ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪ ಇತ್ತು ಅಂತೇಳಿ ಮಶ್ರೂಮ್ನ 2 ಭಾಗ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾವು ಬೇಯಿಸಿದಾಗ ತುಂಬ ಸಣ್ಣ ಆಗೋಗುತ್ತೆ. ಅದಕ್ಕೋಸ್ಕರನೇ ಆದಷ್ಟು ದಪ್ಪನೇ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮಶ್ರೂಮ್ ರೆಡಿ ಆಯಿತು. ಈ ಕಡೆ ಕ್ಯಾಪ್ಸಿಕಮ್ಮು ಈರುಳ್ಳಿನೆಲ್ಲ ನಾನು ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗೋ ಅಷ್ಟರಲ್ಲಿ ಈ ಕಡೆ ಒಂದು ಚಾಪರ್ ತೊಗೊಂಡಿದ್ದೀನಿ. ಇದಕ್ಕೊಂದು ಮಸಾಲೆ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಶುಂಠಿ ಒಂದು ಅರ್ಧ ಇಂದ 1 ಇಂಚಷ್ಟು, ಒಂದು ಸಣ್ಣ ಗೆಡ್ಡೆ, 1 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಇದನ್ನು ಚಾಪರಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಸಿಗೆ ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ಜಜ್ಕೊಳ್ಳೋದು ಬೇಡ, ಇದರಲ್ಲೇ ನಾವು ಶಾರ್ಪಾಗಿ ಪೀಸಸ್ ಥರ ಮಾಡ್ಕೋಬೇಕಾಗುತ್ತೆ. ಅಂದರೆ ಸ್ವಲ್ಪ ಸಣ್ಣದಾಗಿರಬೇಕು. ಅದು ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ನೋಡಿ ಎಣ್ಣೆ ಕಾದಿತ್ತಲ್ವ, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಈರುಳ್ಳಿ ಸ್ವಲ್ಪ ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಡೈರೆಕ್ಟಾಗಿ ನಾನು ಮಶ್ರೂಮ್ನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಶ್ರೂಮಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋ ತನಕ ನೋಡಿ ನಾನು ಇದನ್ನ ಈ ಪ್ಯಾನಲ್ಲಿ ತೆಗ್ದು ಹಾಕೋತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮಶ್ರೂಮ್ನ ಡೈರೆಕ್ಟಾಗಿ ಹಾಕಿದ್ರೆ ಅದೊಂಥರ ಹಸಿ ಸ್ಮೆಲ್ ಇರುತ್ತೆ. ಅದಕ್ಕೋಸ್ಕರ ಈ ಥರ ಪ್ಯಾನಲ್ಲಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಎಣ್ಣೆಲಿ ಫ್ರೈ ಆಗಿರುತ್ತಲ್ವ, ಆ ಈರುಳ್ಳಿ ಫ್ಲೇವರು ಮತ್ತು ಕ್ಯಾಪ್ಸಿಕಮ್ ಫ್ಲೇವರೆಲ್ಲ ಮಶ್ರೂಮ್ಗೆ ಹೋಗಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನೋಡಿ, ಸ್ವಲ್ಪನೂ ಇದರಲ್ಲಿ ನೀರಿನ ಅಂಶ ಇಲ್ಲ. ಇದನ್ನೆಲ್ಲ ಒಂದು ಬೌಲ್ಗೆ ಎತ್ತಿಟ್ಕೊತೀನಿ. ಒಂದೊಂದು ಅಡುಗೆನ ಒಂದೊಂದು ವಿಧಾನದಲ್ಲಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಸಪ್ರೇಟಾಗಿ ಎತ್ತಿಟ್ಕೊಂಡಾಯ್ತು. ಇವಾಗ ಈರುಳ್ಳಿನ ಸಣ್ಣದಾಗಿ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗಿ ಚಾಪ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 2 ಸಣ್ಣ ಈರುಳ್ಳಿ ತೊಗೊಂಡು ಇದರಲ್ಲೇ ನಾನು ನೈಸಿಗೆ ಚಾಪ್ ಮಾಡ್ಕೊತಾ ಇದ್ದೀನಿ. ನೋಡಿ, ತುಂಬ ಸಣ್ಣದಾಗಿ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಬೋದು. ಮಿಕ್ಸಿಗೆ ಹಾಕೋದು ಬೇಡ, ಇದರಲ್ಲೇ ಸ್ವಲ್ಪ ತಿನ್ನಬೇಕಾದ್ರೆ ಸಿಗಬೇಕು ಮತ್ತು ಎಣ್ಣೆಲಿ ಫ್ರೈ ಆಗಬೇಕಲ್ವ, ಅದಕ್ಕೋಸ್ಕರ ತುಂಬ ನಾವು ಮಿಕ್ಸಿಲಿ ಪೇಸ್ಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ನಾನು ಚಾಪರಲ್ಲೇ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಒಂದು ಮಿಕ್ಸಿ ಬಟ್ಲಿಗೆ ಒಂದು 5 ರಿಂದ 6 ಗೋಡಂಬಿ ತೊಗೊಂಡಿದ್ದೀನಿ. 1 ಬಟ್ಲು ಆಗುವಷ್ಟು ಮೊಸರು ತೊಗೊಂಡಿದ್ದೀನಿ. ಮೊಸರು ಗೋಡಂಬಿನ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೈಸಿಗೆ ಪೇಸ್ಟ್ ಮಾಡ್ಕೊತೀನಿ. ಅಷ್ಟರಲ್ಲಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆ, ಚಕ್ಕೆ, ಲವಂಗ ಇದನ್ನೆಲ್ಲ ಎಣ್ಣೆಲಿ ಫ್ರೈ ಮಾಡಿಕೊಂಡು ನೋಡಿ, ನಾನು ಚಾಪರಲ್ಲಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಈರುಳ್ಳಿನ ಡೈರೆಕ್ಟಾಗಿ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಆಗಂಗೆ ಫ್ರೈ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ಒಂದೇ ಥರ ಮಾಡೋಕ್ಕೆ ಇಷ್ಟ ಆಗಲ್ಲ ಅನ್ನೋರು ಈ ಥರ ಒಂದು ಸಲ ಟ್ರೈ ಮಾಡಿ. ನೋಡಿ, ನಾನು ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿನೆಲ್ಲ ನಾನು ಚಾಪರಲ್ಲಿ ಕಟ್ ಮಾಡ್ಕೊಂಡಲ್ಲ ಅದನ್ನೆಲ್ಲ ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ಶುಂಠಿ ಬೆಳ್ಳುಳ್ಳಿಲಿರೋ ನೀರಿನ ಅಂಶನೂ ಬಿಡಬೇಕು ಮತ್ತು ಈರುಳ್ಳಿಲಿರೋ ನೀರಿನ ಅಂಶನೂ ಬಿಡಬೇಕು. ಇಲ್ಲಿ ನಾನು ಒಂದು ಟೊಮೊಟೊ ತೊಗೊಂಡಿದ್ನಲ್ಲ ಆ ಟೊಮೊಟೊನು ಕೂಡ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಸ್ವಲ್ಪ ಟೊಮೊಟೊದಲ್ಲಿರೋ ನೀರಿನ ಅಂಶನೂ ಬಿಡುತ್ತೆ ಮತ್ತು ಬೇಗ ಗ್ರೇವಿ ಥರ ಟೊಮೊಟೊ ನಮಗೆ ಸಿಗುತ್ತೆ ಅಂತೇಳಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಪ್ಯಾನ್ಗೆ ಹಾಕ್ಕೊಂಡು ಈಗ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಖಾರದ ಪುಡಿ ನೋಡಿ ಹಾಕೋಬೇಕಾಗುತ್ತೆ. ಯಾಕಂದರೆ ಹಸಿಮೆಣ್ಸಿನ್ಕಾಯಿನೂ ಹಾಕಿರೋದ್ರಿಂದ ಖಾರ ನೋಡಿ ಹಾಕೋಬೇಕಾಗುತ್ತೆ. ಖಾರದ ಪುಡಿ ಹಾಕಿದ್ದೀನಿ, ಧನಿಯಾ ಪುಡಿ 1 ಸ್ಪೂನ್ ಹಾಕಿದ್ದೀನಿ, ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಗೋಡಂಬಿ ಮತ್ತು ನಾನು ಮೊಸರನ್ನ ಏನು ನಾನು ರುಬ್ಬಿ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಅದರಲ್ಲಿರೋ ಮೊಸರು ಮತ್ತು ಗೋಡಂಬಿನೆಲ್ಲ ಇದಕ್ಕೆ ನೀಟಾಗಿ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿ ತನಕ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸಿಮ್ಮಲ್ಲೇ ಇಟ್ಕೋಬೇಕಾಗುತ್ತೆ. ಐಯಲ್ಲಿ ಇಟ್ಕೊಂಡ್ರೆ ಬೇಗ ಸೀದೋಗುತ್ತೆ, ಮಸಾಲೆ ವಾಸನೆ ಹಾಗೇ ಇರುತ್ತೆ. ಇದಕ್ಕೆ ಸ್ವಲ್ಪ ಮಿಕ್ಸಿ ಬಟ್ಲು ತೊಳೆದಿದ್ದು ನೀರನ್ನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅದು ಬೇಯೋದಕ್ಕೆ ಸ್ವಲ್ಪ ನೀರು ಬೇಕಲ್ವ, ಅದಕ್ಕೋಸ್ಕರನೇ. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ
ನಾನು ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೆನಲ್ಲ ಕ್ಯಾಪ್ಸಿಕಮ್ಮು, ಈರುಳ್ಳಿ ಮತ್ತು ಮಶ್ರೂಮು ಡೈರೆಕ್ಟಾಗಿ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು 10 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸೋದ್ರಿಂದ ಆ ಉಪ್ಪು ಖಾರ ಮಸಾಲೆ ಎಲ್ಲನೂ ಮಶ್ರೂಮ್ಗೂ ಹೋಗುತ್ತೆ ಮತ್ತು ಮಶ್ರೂಮ್ ತಿನ್ಬೇಕಾದ್ರೆ ಸಪ್ಪೆ ಅಂತ ಅನಿಸೋದಿಲ್ಲ. ಈ ಥರ ಒಂದು ಸಲ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಕಡಾಯಿ ಮಸಾಲ ಅಂತ ಅಂದರೆ ಕಡಾಯಿ ಮಸಾಲೆ ಬೇಕೇ ಬೇಕಲ್ವ. ಒಂದು ಪ್ಯಾನ್ ತೊಗೊಂಡಿನಿ, ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಒಂದೇ 1 ಇಂಚಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ, ಒಂದು 2ರಿಂದ 3 ಲವಂಗ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಅಲ್ಲ, ಲವಂಗ ಹಾಕ್ಕೊಂಡು ಒಂದು 5ರಿಂದ 6 ಮೆಣಸು ತೊಗೊಂಡಿದ್ದೀನಿ. ಮೆಣಸು, ಚಕ್ಕೆ, ಲವಂಗ ಮತ್ತು ಒಣಮೆಣ್ಸಿನ್ಕಾಯಿ ನೋಡಿ, ಒಂದೇ 1 ಸ್ಪೂನಷ್ಟು ಮಾತ್ರ ನಾನು ಧನಿಯಾ ಪುಡಿ ಹಾಕ್ಕೊಂಡಿರೋದು. ಯಾಕಂದರೆ ನಾನು ಒಂದು ಟೈಮ್ ಮಾಡ್ತಾ ಇರೋದ್ರಿಂದ ಮಸಾಲೆನ ಸ್ವಲ್ಪನೇ ಹಾಕ್ಕೋಬೇಕಾಗುತ್ತೆ. ಜಾಸ್ತಿ ಮಸಾಲೆ ಹಾಕ್ಕೊಂಡ್ರೂ ಚೆನ್ನಾಗಿರೋದಿಲ್ಲ. ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಕುಟ್ಟಾಣಿ ಇರುತ್ತಲ್ಲ, ಅದರಲ್ಲಿ ಕುಟ್ಕೊಂಡು ಈ ಥರ ಪೌಡ್ರ್ ಮಾಡಿಕೊಂಡು ಲಾಸ್ಟಲ್ಲಿ ಇನ್ನೇನು ಇಳಿಸ್ತೀವಿ ಮುಗೀತು ಅನ್ಬೇಕಾದ್ರೆ ಆ ಮಸಾಲೆನ ಇದಕ್ಕೆ ಹಾಕಬೇಕಾಗುತ್ತೆ. ಕಡಾಯಿ ಮಸಾಲ ಅಂತಂದರೆ ಇಷ್ಟೇ ಇರುತ್ತೆ, ಬೇರೆ ಏನೂ ಇರೋದಿಲ್ಲ. ಗರಂ ಮಸಾಲ ಬೇಕು ಅಂತಂದರೆ ಹಾಕ್ಕೋಬೋದು. ನಾನೊಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ. ಇದು ಕಡಾಯಿ ಮಸಾಲ ಅಂತಂದರೆ ಸ್ವಲ್ಪ ತಿನ್ಬೇಕಾದ್ರೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂತೇಳಿ ಲಾಸ್ಟಲ್ಲಿ ಕಡಾಯಿ ಮಸಾಲ ಅಂತ ಹಾಕ್ಕೊಂಡು ಪೌಡ್ರ್ ಮಾಡಿ ಹಾಕೋಬೇಕಾಗುತ್ತೆ. ಫ್ರೆಂಡ್ಸ್ ನೋಡಿ, ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ಮಾಡಿರುವಂಥ ಕಡಾಯಿ ಮಶ್ರೂಮ್ ಗ್ರೇವಿ ತುಂಬ ಚೆನ್ನಾಗಿತ್ತು ನೋಡಿ. ನೀರೆಲ್ಲ ಕಮ್ಮಿಯಾಗಿ ತುಂಬ ಚೆನ್ನಾಗಿ ಗ್ರೇವಿ ರೆಡಿ ಆಗೈತೆ. ಇದು ಚಪಾತಿಗೆ, ಗೀ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇವತ್ತಿನ ರೆಸಿಪಿ ಕಡಾಯಿ ಮಶ್ರೂಮ್ ಗ್ರೇವಿ ಇಷ್ಟ ಆಯಿತು ಅಂದರೆ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.